ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್. ಫ್ರೆಂಡ್ಸ್, ನಾನಿವತ್ತೊಂದು ಮತ್ತೊಂದು ಸೀಸನಲ್ಲಿ ಸಿಗುವಂಥ ನಮ್ಮ ಮಂಗಳೂರು ಕಡೆ ಸೀಸನ್ನಲ್ಲಿ ಸಿಗುವಂಥ ಹಣ್ಣು ಅಂದರೆ ಲೋಕಲ್ ಆಗಿ ಬೆಳೆದಿರುವಂಥ ಹಣ್ಣು ಅಂದರೆ ಸೀತಾಫಲ ಹಣ್ಣು. ಅಂದರೆ ಏನು ಕೆಮಿಕಲ್ ಎಲ್ಲ ಹಾಕಿ ಬೆಳೆಯುವುದಲ್ಲದು ಹಣ್ಣು. ತನ್ನಷ್ಟಕ್ಕೆ ನಾವು ನೀರು ಸಹ ಹಾಕೋದಿಲ್ಲ, ಅದರಷ್ಟಕ್ಕೆ ಅದು ತನ್ನಿಂದ ತಾನಾಗೆ ಬೆಳೆದಿರುವಂಥ ಹಣ್ಣು. ಅಂದರೆ ನಮಗೆ ಕೆಮಿಕಲ್ ಫ್ರೀ ಹಣ್ಣು ಅಂತಲೇ ಹೇಳ್ಬೋದು. ನಾವು ಮಾರ್ಕೆಟಲ್ಲಿ ಎಲ್ಲ ಹಣ್ಣುಗಳಲ್ಲೂ ಕೆಮಿಕಲ್ ಇರುತ್ತಲ್ಲ, ಏನೆಲ್ಲ ಹಾಕ್ತಾರೆ. ಆದರೆ ಇದೆಲ್ಲ ಲೋಕಲ್ ಆಗಿ ಸಿಗುವಂಥ ಹಣ್ಣುಗಳು. ಅದರಿಂದ ಏನಾದರೂ ಒಂದು ಸೀತಾಫಲ ಹೆಚ್ಚಾಗಿ ನಮ್ಮ ಕಡೆ ಹಾಗೆ ತಿಂತಾರೆ ಹೆಚ್ಚಾಗಿ. ಅಂದರೆ ಅಷ್ಟು ಇದೆಲ್ಲ ಮಾಡೋದಿಲ್ಲ, ಜ್ಯೂಸ್ ಎಲ್ಲ ಮಾಡ್ಕೊಡೋದಿಲ್ಲ, ಹಾಗೆ ತಿಂತಾರೆ. ಹಾಗಾಗಿ ನನಗೆ ಒಂದು ನನ್ನ ಫ್ರೆಂಡ್ ಅದರ ಜ್ಯೂಸ್ನ ರೆಸಿಪಿಯನ್ನು ಹೇಳಿಕೊಟ್ರು. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಅಂದರೆ ನಾನು ಟ್ರೈ ಮಾಡಿದ್ದೆ, ನನಗೆ ಇಷ್ಟ ಆಯಿತು. ಹಾಗಾಗಿ ಆ ವಿಡಿಯೋವನ್ನು ನಿಮ್ಮ ಜೊತೆನೂ ಶೇರ್ ಮಾಡುವಂತ ಇದ್ದೇನೆ. ಸೀತಾಫಲದ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೆ ನೋಡಿ ಸೀತಾಫಲ ಹಣ್ಣು, ಒಳ್ಳೆ ಹಣ್ಣಾಗಿದೆ, ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಜ್ಯೂಸ್ಗೆ ಮಿಲ್ಕ್ ಶೇಕ್ಗೆ ಪರ್ಫೆಕ್ಟ್ ಆಗಿರುವಂಥ ಹಣ್ಣು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ನೋಡಿ. ಇವಾಗ ನಾವು ಅದನ್ನು ಫಸ್ಟ್ ಒಂಚೂರು ಮೇಲ್ಗಡೆ ಒಂಚೂರು ತೊಳ್ಕೊಂಡ್ರೆ ಸಾಕು. ಅನಂತರ ನೋಡಿ 2 ಪೀಸ್ ಮಾಡಿ ಅದರ ತಿರುಳು ಮತ್ತು ಬೀಜ ಒಟ್ಟು ಸಮೇತ ಹಾಕುವಂಥದ್ದು. ಆದಷ್ಟು ಎಷ್ಟು ಬರುತ್ತೆ ಅಷ್ಟು ತಗೊಳ್ಳಿ, ದಪ್ಪ ಬರ್ತದೆ, ಚೆನ್ನಾಗಿ ಬರ್ತದೆ ನೋಡಿ, ದಪ್ಪ ವೇಸ್ಟ್ ಮಾಡಬೇಡ ಅಂದರೆ ಚೆನ್ನಾಗಿರುತ್ತೆ. ಈ ಮಿಕ್ಸಿಯಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಇದನ್ನು ಹಾಕಿದ ನಂತರ ಜಸ್ಟ್ ಆನ್ ಆಫ್ ಅಷ್ಟೇ ಮಾಡಲಿಕ್ಕೆ. 2 ಸಲ ನಾನು ಆನ್ ಆಫ್ ಮಾಡಿದ್ದೇನೆ ಅಷ್ಟೇ. ಅಂದರೆ ಜಾಸ್ತಿ ಮಾಡಿದರೆ ಬೀಜ ಎಲ್ಲ ಕಟ್ಟಾಗ್ತದೆ, ಬೀಜ ಕಟ್ಟಾಗಬಾರ್ದು. ನಮಗೆ ಜಸ್ಟ್ ಹಣ್ಣಿನಿಂದ ತಿರುಳಿನಿಂದ ಬೀಜ ಬಿಡಬೇಕು ಅಷ್ಟೇ ನೋಡಿ. ಜಸ್ಟ್ ಆನ್ ಆಫ್ ಮಾಡಿದರೆ ಸಾಕು. ಅನಂತರ ಇದನ್ನು ನಾನು ಒಂದು ಬೌಲಿಗೆ ತಗೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಂದ. ಬೇಕಂದರೆ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ಬೇಡ. ಮತ್ತು ನಾನು ಇದು ಒಂದು 2.5 ಸ್ಪೂನ್ ಹಾಕ್ಕೊಂಡಿದ್ದೇನೆ ಸಕ್ಕರೆ, ಸಾಕಂದರೆ ಲೈಟ್ ಸ್ವೀಟಾಗಿ. ಮತ್ತು 1.5 ಕಪ್ಪಷ್ಟು ಹಾಲು ತಗೊಂಡಿದ್ದೇನೆ. ಮತ್ತು ನಾವು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಇರುತ್ತಲ್ಲ, ಅದರಲ್ಲಿ ಒಂದು 1/4 ಕಪ್ ಅಥವಾ ಅರ್ಧ ಕಪ್ಪು ಅಷ್ಟು ಸಾಕು ನೀರು. ಅಷ್ಟು ಹಾಕ್ಕೊಂಡು ಅನಂತರ ನೋಡಿ ದಪ್ಪ ಇದೆ ನೋಡಿ, ನೋಡಬೇಕಾದ್ರೆ ಗೊತ್ತಾಗ್ತಾಯಿದೆ. ಒಳ್ಳೆ ಇದನ್ನು ಹಾಕಿ ನಾವು ಈ ಥರ ಜರಡಿಯಲ್ಲಿ ಕ್ಲೀನ್ ಮಾಡ್ಕೋಬೇಕು, ಬೀಜವನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡಿ. ಇವಾಗ ನೋಡಿ ಖಾಲಿ ಬೀಜ ಸಪ್ರೇಟ್ ಆಗಿದೆ. ಇವಾಗ ಮಿಲ್ಕ್ ಶೇಕ್ ರೆಡಿ ಆಯಿತು. ತುಂಬಾ ಈಸಿ ಫ್ರೆಂಡ್ಸ್, ಮತ್ತು ಟೇಸ್ಟಿ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾತ್ರ ನಾವು ಹೊರಗಡೆ ಇದೇ ಜ್ಯೂಸಿಗೆ ಮಿಲ್ಕ್ ಶೇಕಿಗೆ ತುಂಬ ಕಾಸ್ಟ್ಲಿ ಇರ್ಬೋದು. ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿದಾಗ ಹೆಲ್ದಿ ಸಹ ಇರುತ್ತೆ, ಮತ್ತು ಏನು ಇದಿಲ್ಲ ನೋಡಿ, ಕೆಮಿಕಲ್ ಇಲ್ಲ, ಹೆಲ್ದಿಯಾಗಿರುವಂಥ ಜ್ಯೂಸ್ ಅಂತಲೇ ಹೇಳ್ಕೊಬೋದು. ಮನೆಯಲ್ಲಿ ಮಾಡ್ಕೊಂಡು ಕುಡಿಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.